ನಮಸ್ಕಾರ. ಇವತ್ತು ನಾವು ಗಾಯತ್ರಿ ಚೈತನ್ಯದ ಒಂದು ತುಂಬಾನೇ ಆಸಕ್ತಿದಾಯಕ ಭಾಗವನ್ನು ಚರ್ಚಿಸೋಣ. ಇದು ಒಂದು ಪ್ರಶ್ನೆಯನ್ನ ಕೇಳುತ್ತೆ, ಇಂದ್ರಿಯ ಅಂದ್ರೆ ಏನು ಅಂತ. ನಾವು ಈ ಪದವನ್ನು ದಿನಾ ಬಳಸ್ತೀವಿ ಅಲ್ವಾ, ಇಂದ್ರಿಯ ಸುಖ, ಇಂದ್ರಿಯ ನಿಗ್ರಹ ಅಂತ. ಆದ್ರೆ ಅದರ ನಿಜವಾದ ಆಳ ಏನು? ಉಪನಿಷತ್ತುಗಳು ಇದ್ರ ಬಗ್ಗೆ ಏನ್ ಹೇಳ್ತವೆ? ಹೌದು, ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಅಂದ್ರೆ ಅದು ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದ ಹಾಗೆ. ಯಾಕೆಂದ್ರೆ ಗಾಯತ್ರಿ ಚೈತನ್ಯ ಕೇವಲ ಒಂದು ಡಿಕ್ಷನರಿ ಮೀನಿಂಗ್ ಕೊಟ್ಟು ಸುಮ್ಮನೆ ಆಗಲ್ಲ. ಅದು ನಮ್ಮನ್ನ ನೇರವಾಗಿ ಉಪನಿಷತ್ತುಗಳ ಚಿಂತನೆಗೆ ಕರ್ಕೊಂಡು ಹೋಗುತ್ತೆ. ಇಂದ್ರಿಯಗಳು ಅಂದ್ರೆ ಏನು, ಅವುಗಳ ಕೆಲಸ, ಮನಸ್ಸಿನ ಜೊತೆಗಿನ ಅವುಗಳ ಸಂಬಂಧ, ಇದನ್ನೆಲ್ಲ ತುಂಬಾ ಆಳವಾಗಿ ವಿಶ್ಲೇಷಿಸುತ್ತೆ. ಸರಿ, ಹಾಗಾದ್ರೆ ಈ ಚರ್ಚೆ ಶುರು ಮಾಡೋಣ. ಏಕ್ದಮ್ ಸರಳವಾಗಿ ಶುರು ಮಾಡೋದಾದ್ರೆ, ಇಂದ್ರಿಯ ಅನ್ನ ಪದದ ಮೂಲ ಅರ್ಥ ಏನು? ಅತಿ ಮೂಲಭೂತವಾಗಿ ಹೇಳೋದಾದ್ರೆ, ಇಂದ್ರಿಯ ಅಂದ್ರೆ ವಿಷಯಗಳನ್ನ ತಿಳಿಯುವ ಸಾಧನಗಳು. ಅಂದ್ರೆ ಹೊರಗಿನ ಪ್ರಪಂಚದ ಜ್ಞಾನವನ್ನ, ಅನುಭವವನ್ನ ನಮಗೆ ತಂದುಕೊಡೋ ಉಪಕರಣಗಳು. ಅಥವಾ ಇನ್ನೊಂದು ರೀತಿ ಹೇಳಬಹುದು, ಗ್ರಹಣ ಮಾಡುವ ಸಾಮರ್ಥ್ಯ. ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಚರ್ಮಕ್ಕೆ ಸ್ಪರ್ಶ ತಿಳಿಯುತ್ತೆ, ಇವೆಲ್ಲವೂ ನಮ್ಮ ಗ್ರಹಣಾ ಸಾಮರ್ಥ್ಯಗಳೇ. ನಾವು ಸಾಮಾನ್ಯವಾಗಿ 5 ಇಂದ್ರಿಯಗಳ ಬಗ್ಗೆ ಮಾತಾಡ್ತೀವಿ. ಆದ್ರೆ ಈ ಗಾಯತ್ರಿ ಚೈತನ್ಯದಲ್ಲಿ ಬೃಹದಾರಣ್ಯಕ ಉಪನಿಷತ್ತನ್ನು ಉಲ್ಲೇಖಿಸಿ 8 ಇಂದ್ರಿಯಗಳ ಬಗ್ಗೆ ಮಾತಾಡಿದ್ದಾರೆ. ಇದು ತುಂಬಾ ಕುತೂಹಲಕಾರಿ. ಯಾವುವು ಆ 8 ಇಂದ್ರಿಯಗಳು? ಹೌದು, ಇದು ನಮ್ಮ ದೃಷ್ಟಿಕೋನವನ್ನೇ ವಿಸ್ತರಿಸುತ್ತೆ. ಬೃಹದಾರಣ್ಯಕ ಉಪನಿಷತ್ತಿನ ಪ್ರಕಾರ ಆ 8 ಅಂದ್ರೆ, ಮೊದಲನೇದು ಪ್ರಾಣ ಅಂದ್ರೆ ನಮ್ಮ ಜೀವಶಕ್ತಿ. ಆಮೇಲೆ ವಾಕ್ ಅಂದ್ರೆ ಮಾತು. ಆಮೇಲೆ ಜಿಹ್ವೆ ಅಂದ್ರೆ ನಾಲಿಗೆ. ಚಕ್ಷುಸು ಅಂದ್ರೆ ಕಣ್ಣು. ಶ್ರೋತ್ರ ಅಂದ್ರೆ ಕಿವಿ. 6ನೇದು ಮನಸ್ಸು. 7ನೇದು ಹಸ್ತ ಅಂದ್ರೆ ಕೈ. ಮತ್ತು ಕೊನೆಯದಾಗಿ ತ್ವಕ್ ಅಂದ್ರೆ ಚರ್ಮ. ಒಂದು ನಿಮಿಷ, ಈ ಲಿಸ್ಟ್ನಲ್ಲಿ ಮನಸ್ಸು ಮತ್ತೆ ಪ್ರಾಣವನ್ನು ಸೇರಿಸಿರೋದು ಬಹಳ ಮುಖ್ಯ ಅನ್ಸುತ್ತೆ. ಅಂದ್ರೆ ಇಂದ್ರಿಯಗಳು ಕೇವಲ ಹೊರಗಿನ ಪ್ರಪಂಚವನ್ನು ನೋಡೋ ಕಿಟಕಿಗಳಲ್ಲ, ನಮ್ಮ ಒಳಗಿನ ಕ್ರಿಯೆಗಳು ಇಂದ್ರಿಯಗಳೇ ಅಂತ ಅರ್ಥನಾ? ಖಂಡಿತ. ಇದೇ ಉಪನಿಷತ್ತುಗಳ ಒಂದು ಸಮಗ್ರ ದೃಷ್ಟಿಕೋನ. ಈಗ ನೋಡಿ, ಪ್ರಾಣ ಇಲ್ಲ ಅಂದ್ರೆ ಬೇರೆ ಯಾವ ಇಂದ್ರಿಯವೂ ಕೆಲಸ ಮಾಡಕ್ ಸಾಧ್ಯವಿಲ್ಲ. ಮನಸ್ಸು ಎಲ್ಲ ಅನುಭವಗಳ ಸೆಂಟರ್. ಅದು ಇಲ್ಲ ಅಂದ್ರೆ ಕಣ್ಣು ನೋಡಿದ್ರು ಕಂಡ ಹಾಗೆ ಆಗಲ್ಲ. ಎಕ್ಸಾಕ್ಟ್ಲಿ, ಕಂಡ ಹಾಗೆ ಆಗೋದಿಲ್ಲ. ಹಾಗಾಗಿ ಇವುಗಳನ್ನು ಇಂದ್ರಿಯಗಳು ಅಂತ ಪರಿಗಣಿಸೋದು ನಮ್ಮ ಅಸ್ತಿತ್ವವನ್ನ ಒಂದು ಸಂಪೂರ್ಣ ವ್ಯವಸ್ಥೆಯಾಗಿ ನೋಡಿದ ಹಾಗೆ. ಈ ಗಾಯತ್ರಿ ಚೈತನ್ಯದಲ್ಲಿ ಒಂದು ಅದ್ಭುತವಾದ ಕನೆಕ್ಷನ್ ಕೊಟ್ಟಿದ್ದಾರೆ. ಶರೀರದಲ್ಲಿರುವ ಈ ಇಂದ್ರಿಯಗಳನ್ನ ಗಯಗಳು ಅಂತ ಕರೆಯಲಾಗುತ್ತೆ ಅಂತ. ಗಯ ಅಂದ್ರೆ ಏನು? ಇಲ್ಲಿರೋ ಸ್ವಾರಸ್ಯವೇ ಅದು. ವೇದ ಉಪನಿಷತ್ತುಗಳ ಭಾಷೆಯಲ್ಲಿ ತುಂಬಾನೇ ಸಾಂಕೇತಿಕ ಅರ್ಥಗಳಿರ್ತವೆ. ಗಯ ಅಂದ್ರೆ ಪ್ರಾಣಗಳು ಅಥವಾ ಜೀವಶಕ್ತಿಗಳು. ಈ ಸಂದರ್ಭದಲ್ಲಿ ನಮ್ಮ ಶರೀರದಲ್ಲಿ ಚೈತನ್ಯವನ್ನ ತುಂಬಿ ಜಗತ್ತಿನ ಜೊತೆ ವ್ಯವಹರಿಸಲು ಸಹಾಯ ಮಾಡುವ ಇಂದ್ರಿಯಗಳನ್ನೇ ಗಯಗಳು ಅಂತ ಕರೆದಿದ್ದಾರೆ. ಹಾಗಾದ್ರೆ ಗಾಯತ್ರಿ ಎನ್ನೋ ಪದಕ್ಕೂ ಈ ಗಯಕ್ಕೂ ಏನ್ ಸಂಬಂಧ? ಬಹುಶಃ ಇಲ್ಲೇ ಆ ದೊಡ್ಡ ಒಳನೋಟ ಇರಬೇಕು. ಅದೇ ಈ ಚರ್ಚೆಯ ತಿರುಳು. ಗಯ ಅಂದ್ರೆ ಇಂದ್ರಿಯಗಳು. ಓಕೆ. ತ್ರಿ ಅನ್ನೋದು ತ್ರಾಣ ಅಥವಾ ರಕ್ಷಣೆ ಮಾಡೋದ್ರಿಂದ ಬಂದಿರೋ ಶಬ್ದ. ಪ್ರಾಣವು ಈ ಗಯಗಳನ್ನ ಅಂದ್ರೆ ಇಂದ್ರಿಯಗಳನ್ನ ಸಂರಕ್ಷಿಸುತ್ತೆ, ಅವುಗಳಿಗೆ ಚೈತನ್ಯ ಕೊಡುತ್ತೆ. ಅದಕ್ಕೋಸ್ಕರ ಪ್ರಾಣಕ್ಕೆ ಗಾಯತ್ರಿ ಅಂತ ಹೆಸರು ಬಂತು ಅಂತ ಈ ಗಾಯತ್ರಿ ಚೈತನ್ಯ ವಿವರಿಸುತ್ತೆ. ಮಿಲ್ಲಿ, ಇದೊಂದು ಅದ್ಭುತವಾದ ಯೋಚನೆ. ಹಾಗಾದ್ರೆ ಗಾಯತ್ರಿ ಅಂದ್ರೆ ಕೇವಲ ನಾವು ಪೂಜಿಸೋ ಒಬ್ಬ ದೇವತೆ ಅಲ್ಲ, ಅದು ನಮ್ಮ ಶರೀರದ ಒಳಗೆ ನಡೀತಿರೋ ಒಂದು ಕ್ರಿಯೆ ವಿವರಣೆ. ನಮ್ಮ ಪ್ರಾಣಶಕ್ತಿಯೇ ನಮ್ಮ ಇಂದ್ರಿಯಗಳನ್ನ ಕಾಪಾಡೋ ಗಾಯತ್ರಿ. ಇದು ಇಡೀ ಕಾನ್ಸೆಪ್ಟನ್ನೇ ಹೊರಗಡೆಯಿಂದ ನಮ್ಮ ಒಳಗಡೆಗೆ ತಂದು ನಿಲ್ಲಿಸುತ್ತೆ. ನಿಖರವಾಗಿ. ಇದು ಮಂತ್ರವನ್ನ ಕೇವಲ ಪಠಿಸೋ ವಸ್ತುವಾಗಿ ನೋಡದೆ ನಮ್ಮ ಅಸ್ತಿತ್ವದ, ನಮ್ಮ ಶರೀರ ವಿಜ್ಞಾನದ ಒಂದು ಭಾಗವಾಗಿ ನೋಡೋಕೆ ಪ್ರೇರೇಪಿಸುತ್ತೆ. ಬೃಹದಾರಣ್ಯಕ ಉಪನಿಷತ್ತಿನ 8 ಇಂದ್ರಿಯಗಳ ಪಟ್ಟಿ ನಿಜಕ್ಕೂ ಕುತೂಹಲಕಾರಿ. ಆದ್ರೆ ನಾವು ಸಾಮಾನ್ಯವಾಗಿ ಏಕಾದಶೇಂದ್ರಿಯಗಳು ಅಂದ್ರೆ 11 ಇಂದ್ರಿಯಗಳ ಬಗ್ಗೆ ಕೇಳಿರ್ತೀವಿ. ಆ ವರ್ಗೀಕರಣಕ್ಕೂ ಇದಕ್ಕೂ ಏನ್ ಸಂಬಂಧ? ಹೌದು, ಏಕಾದಶೇಂದ್ರಿಯಗಳ ವರ್ಗೀಕರಣ ಹೆಚ್ಚು ಪ್ರಚಲಿತದಲ್ಲಿದೆ. ಅದು ತುಂಬಾ ಸಿಸ್ಟಮ್ಯಾಟಿಕ್ ಕೂಡ. ಅದನ್ನ 3 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದು 5 ಜ್ಞಾನೇಂದ್ರಿಯಗಳು, ಅಂದ್ರೆ ಜ್ಞಾನವನ್ನ ಒಳಗೆ ತರುವ ಇಂದ್ರಿಯಗಳು. ಚಕ್ಷುಸು, ಶ್ರೋತ್ರ, ಘ್ರಾಣ, ರಸನ ಮತ್ತು ತ್ವಕ್. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಸರಿ. ಎರಡನೆಯದು 5 ಕರ್ಮೇಂದ್ರಿಯಗಳು. ಹೆಸರಲ್ಲೇ ಇದೆ, ಕರ್ಮ ಅಥವಾ ಕ್ರಿಯೆ ಮಾಡುವ ಇಂದ್ರಿಯಗಳು. ಹೌದು,
ವಾಕ್, ಪಾಣಿ, ಪಾದ, ಪಾಯು ಮತ್ತು ಉಪಸ್ಥ ಅಂದ್ರೆ ಮಾತು, ಕೈ, ಕಾಲು ಮತ್ತು ವಿಸರ್ಜನಾಂಗ ಹಾಗೂ ಜನನಾಂಗ. ಈ 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳು ಸೇರಿ 10 ಆದವು. ಇವುಗಳ ಜೊತೆ 11ನೆಯದಾಗಿ ಮನಸ್ಸು ಸೇರ್ಕೊಳ್ಳುತ್ತೆ. ಮನಸ್ಸನ್ನ ಉಭಯೇಂದ್ರಿಯ ಅಂತಾನೂ ಕರೀತಾರೆ, ಯಾಕಂದ್ರೆ ಅದು 2ರ ಜೊತೆನೂ ಕೆಲಸ ಮಾಡುತ್ತೆ. ಅಂದ್ರೆ ಜ್ಞಾನವನ್ನ ಗ್ರಹಿಸೋದು, ಕರ್ಮವನ್ನ ಮಾಡೋದು ಮತ್ತು ಇವೆರಡನ್ನೂ ಕೋಆರ್ಡಿನೇಟ್ ಮಾಡೋದು ಮನಸ್ಸು. ಇದೊಂದು ಕಂಪ್ಲೀಟ್ ಸಿಸ್ಟಮ್ ತರ. ಹೌದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕೇನೋಪನಿಷತ್ನಲ್ಲಿ ಈ ಎಲ್ಲ ಇಂದ್ರಿಯಗಳನ್ನ ಒಟ್ಟಾಗಿ ಸಮಷ್ಟಿ ಪ್ರಾಣ ಅಂತ ಕರೆದಿದ್ದಾರೆ. ಅಂದ್ರೆ ಇವೆಲ್ಲವೂ ಆ ಒಂದೇ ಮೂಲ ಜೀವಶಕ್ತಿಯ ಬೇರೆ ಬೇರೆ ರೂಪಗಳು ಅಷ್ಟೆ. ಈ ಗಾಯತ್ರಿ ಚೈತನ್ಯದಲ್ಲಿ ಈ ಇಂದ್ರಿಯಗಳು ಹೇಗೆ ಹುಟ್ಕೊಂಡುವು ಅನ್ನೋದ್ರ ಬಗ್ಗೆನೂ ಒಂದು ಫಿಲೋಸಾಫಿಕಲ್ ವಿವರಣೆ ಇದೆ. ಅವು ಕೇವಲ ಬಯೋಲಾಜಿಕಲ್ ಅಂಗಗಳಲ್ಲ, ಅವುಗಳ ಹಿಂದೆ ಒಂದು ತಾತ್ವಿಕ ಸಿದ್ಧಾಂತ ಇದೆ ಅಂತ ಹೇಳಲಾಗಿದೆ. ಹೌದು, ಇದು ಸಾಂಖ್ಯ ಮತ್ತು ವೇದಾಂತ ದರ್ಶನಗಳಲ್ಲಿ ಬರುವ ಬಹಳ ಮುಖ್ಯವಾದ ವಿಚಾರ. ಈ ಇಂದ್ರಿಯಗಳ ಮೂಲವನ್ನ ಪಂಚಮಹಾಭೂತಗಳ ಜೊತೆ ಅಂದ್ರೆ ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ ಅಷ್ಟೇ ಅಲ್ಲ, ಸತ್ವ, ರಜಸ್, ತಮಸ್ ಅನ್ನೋ 3 ಗುಣಗಳ ಜೊತೆಗೂ ಸಂಬಂಧ ಕಲ್ಪಿಸಲಾಗಿದೆ. ಒಂದು ನಿಮಿಷ. ಹಾಗಾದ್ರೆ ನಮ್ಮ ಗ್ರಹಣ ಶಕ್ತಿ ಅಂದ್ರೆ ಜ್ಞಾನೇಂದ್ರಿಯಗಳು ಸಾತ್ವಿಕ ಅಥವಾ ಶುದ್ಧವಾದ ವಿಶ್ವಶಕ್ತಿಯಿಂದ ಬಂದಿದೆ, ಮತ್ತು ನಮ್ಮ ಕ್ರಿಯಾಶಕ್ತಿ ಅಂದ್ರೆ ಕರ್ಮೇಂದ್ರಿಯಗಳು ರಾಜಸಿಕ ಅಥವಾ ಚಟುವಟಿಕೆಯ ವಿಶ್ವಶಕ್ತಿಯಿಂದ ಬಂದಿದೆ ಅಂತ ಹೇಳಿದ ಹಾಗಾಯಿತು. ಇದರರ್ಥ ನಮ್ಮ ಕೈಗಳು ನಮ್ಮ ಕಣ್ಣುಗಳಿಗಿಂತ ಸಹಜವಾಗಿ ಹೆಚ್ಚು ಚಂಚಲ ಅಂತನಾ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಗಾಯತ್ರಿ ಚೈತನ್ಯದ ಪ್ರಕಾರ ಪಂಚ ಜ್ಞಾನೇಂದ್ರಿಯಗಳು ಪಂಚಮಹಾಭೂತಗಳ ವ್ಯಷ್ಟಿ ಸಾತ್ವಿಕ ಅಂಶದಿಂದ ಹುಟ್ಟಿಕೊಂಡಿವೆ. ಸಾತ್ವಿಕ ಅಂದ್ರೆ ಶುದ್ಧ, ಪ್ರಕಾಶ, ಜ್ಞಾನರೂಪವಾದ ಅಂಶ. ಅದಕ್ಕೆ ಅವು ಜ್ಞಾನವನ್ನ ಗ್ರಹಿಸ್ತವೆ. ಇನ್ನೊಂದೆಡೆ ಪಂಚಕರ್ಮೇಂದ್ರಿಯಗಳು ಪಂಚತತ್ವಗಳ ವ್ಯಷ್ಟಿ ರಾಜಸಿಕ ಅಂಶದಿಂದ ವಿಕಸಿತ ಆಗಿವೆ. ರಾಜಸಿಕ ಅಂದ್ರೆ ಕ್ರಿಯಾಶೀಲ ಚಟುವಟಿಕೆಯ ಅಂಶ. ಅದಕ್ಕಾಗಿಯೇ ಅವು ಹೊರಗೆ ಕ್ರಿಯೆಗಳನ್ನ ಮಾಡುತ್ತವೆ. ಸೊ ಒಂದು ರೀತಿಯಲ್ಲಿ ಹೌದು, ಕೈಗಳ ಸಹಜ ಸ್ವಭಾವವೇ ಕ್ರಿಯೆ, ಚಟುವಟಿಕೆ. ಕಣ್ಣಿನ ಸಹಜ ಸ್ವಭಾವ ಗ್ರಹಿಕೆ. ಇದು ನಮ್ಮ ಶರೀರದ ರಚನೆ ಹಿಂದಿರುವ ಫಿಲಾಸಫಿಯನ್ನ ತೋರಿಸುತ್ತೆ. ಹಾಗಾದ್ರೆ ಈ ಎಲ್ಲ ಇಂದ್ರಿಯಗಳ ಕಾರ್ಯನಿರ್ವಹಣೆಯಲ್ಲಿ ಮನಸ್ಸಿನ ಪಾತ್ರ ಏನು? ಮನಸ್ಸೇ ಇಲ್ಲ ಅಂದ್ರೆ ಇವು ಕೆಲಸ ಮಾಡ್ತಾವಾ? ಖಂಡಿತ ಸಾಧ್ಯ ಇಲ್ಲ. ಮನಸ್ಸಿನ ಪಾತ್ರ ಇಲ್ಲಿ ಅತ್ಯಂತ ಪ್ರಮುಖ. ಅದೇ ಮೇನ್ ಕಂಟ್ರೋಲ್ ಯೂನಿಟ್. ಜ್ಞಾನೇಂದ್ರಿಯಗಳು ಮನಸ್ಸಿನ ಸಹಯೋಗ ಇಲ್ಲದೆ ಹೊರಗಿನ ಪ್ರಪಂಚವನ್ನ ಗ್ರಹಿಸೋಕಾಗಲ್ಲ. ಉದಾಹರಣೆಗೆ, ನಮ್ಮ ಕಣ್ಣು ತೆರೆದಿರುತ್ತೆ, ನಮ್ಮ ಮುಂದೆ ಒಬ್ರು ನಿಂತಿರ್ತಾರೆ, ಅದೇ ನಮ್ಮ ಮನಸ್ಸು ಬೇರೆಲ್ಲೋ ಇದ್ರೆ ಅವರು ನಮಗೆ ಕಾಣಿಸೋದೇ ಇಲ್ಲ. ಮಾಡಿ ಇವರು ಇಂಥವರು ಅಂತ ಅರ್ಥ ಮಾಡಿಕೊಳ್ಳೋ ಪ್ರೊಸೆಸರ್ ಮನಸ್ಸು. ಈ ಗಾಯತ್ರಿ ಚೈತನ್ಯದಲ್ಲಿ ಒಂದು ಅದ್ಭುತವಾದ ವಾಕ್ಯ ಇದೆ. ಇಂದ್ರಿಯಗಳಿಗೆ ಮನಸ್ಸಿನ ಸಂಪರ್ಕವಿಲ್ಲದಿದ್ದರೆ ಹತ್ತಿರದಲ್ಲಿರುವ ವಸ್ತುಗಳು ಕಾಣವು. ಇದು ಇದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ಹೌದು. ಹಾಗೇನೆ ಕರ್ಮೇಂದ್ರಿಯಗಳ ವಿಷಯದಲ್ಲೂ ಅಷ್ಟೇ. ಕೈ, ಕಾಲುಗಳು ಕೆಲಸ ಮಾಡಬೇಕಾದ್ರೆ ಅವುಗಳಿಗೆ ಮನಸ್ಸಿನಿಂದ ಡೈರೆಕ್ಷನ್ ಬೇಕು. ಮನಸ್ಸು ಸಂಕಲ್ಪ ಮಾಡಿದಾಗಲೇ ಕರ್ಮೇಂದ್ರಿಯಗಳು ಕೆಲಸ ಮಾಡ್ತವೆ. ಹಾಗಾಗಿ ಮನಸ್ಸು ಡ್ರೈವರ್ ಇದ್ದಾಗೆ, ಇಂದ್ರಿಯಗಳು ಗಾಡಿಯ ಭಾಗಗಳಿದ್ದಾಗೆ. ಹಾಗಾದ್ರೆ ಮನಸ್ಸು ಡ್ರೈವರ್ ಅಂದಮೇಲೆ ಇಂದ್ರಿಯಗಳು ನ್ಯೂಟ್ರಲ್ ಆಗಿರುತ್ತವ? ಅಂದ್ರೆ ಸಿಹಿ ತಿನ್ನಬೇಕು ಅನ್ನೋ ಆಸೆ ಪೂರ್ತಿಯಾಗಿ ಮನಸ್ಸಿಂದಾನೇ ಬರೋದಾ, ಅಥವಾ ನಾಲಿಗೆಗೆ ತನ್ನದೇ ಆದ ಒಂದು ಒಲವಿರತ್ತಾ? ಇದು ಒಂದು ಸೂಕ್ಷ್ಮವಾದ ವ್ಯತ್ಯಾಸ. ಇಂದ್ರಿಯಗಳಿಗೆ ತಮ್ಮದೇ ಆದ ಸಹಜ ಪ್ರವೃತ್ತಿಗಳಿರ್ತವೆ. ನಾಲಿಗೆಗೆ ರುಚಿಯ ಕಡೆಗೆ, ಕಣ್ಣಿಗೆ ರೂಪದ ಕಡೆಗೆ ಸಹಜವಾದ ಸೆಳೆತ ಇದ್ದೇ ಇರುತ್ತೆ. ಆದರೆ ಆ ಸೆಳೆತವನ್ನ ಆಸೆಯಾಗಿ ಪರಿವರ್ತಿಸಿ ಅದಕ್ಕೆ ರೆಸ್ಪಾಂಡ್ ಮಾಡಬೇಕಾ ಬೇಡವಾ ಅಂತ ನಿರ್ಧರಿಸೋದು ಮನಸ್ಸು. ಅದಕ್ಕೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ದಮ ಮತ್ತು ಶಮ ಅನ್ನೋ 2 ಪದಗಳನ್ನು ಬಳಸ್ತಾರೆ. ದಮ ಮತ್ತು ಶಮ, ಇದ್ರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಹೀಗೆ ಯೋಚಿಸಿ. ದಮ ಅಂದ್ರೆ ಹೊರಗಿನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು. ಶಮ ಅಂದ್ರೆ ಒಳಗಿನ ಮನಸ್ಸನ್ನ ಶಾಂತವಾಗಿಡೋದು. ಹೊರಗಿನದನ್ನ ಕಂಟ್ರೋಲ್ ಮಾಡಿದ್ರೆ ಒಳಗಿನದೂ ಶಾಂತವಾಗತ್ತೆ. ಅದಕ್ಕೆ ಹೇಳ್ತಾರೆ, ಇಂದ್ರಿಯ ಸಂಯಮದಿಂದ ದಮ, ಮನಸ್ಸನ್ನು ಸಂಯಮದಲ್ಲಿಡಲು ಶಮ ಸಾಧ್ಯ ಅಂತ. ಗಾಯತ್ರಿ ಚೈತನ್ಯದಲ್ಲಿ ಇನ್ನೊಂದು ಆಳವಾದ ವಿಚಾರ ಇದೆ. ಕರ್ಮಗಳು ಇಂದ್ರಿಯಗಳಿಂದಲೇ ಆಗ್ತವೆ. ಆದರೆ ಮನಸ್ಸು ಎಷ್ಟು ಪಕ್ವ ಆಗ್ಬೇಕಂದ್ರೆ ಅದು ಇಂದ್ರಿಯಗಳಿಂದ ಆದ ಕರ್ಮಗಳಿಗೆ ಅಂಟಿಕೊಳ್ಳಬಾರದು ಅಂತ. ಇದು ಕೇಳೋಕೆ ಸುಲಭ, ಆದರೆ ಇದರ ಅರ್ಥ ಏನು? ಇದು ಕರ್ಮ ಸಿದ್ಧಾಂತದ ಬಹಳ ಸೂಕ್ಷ್ಮವಾದ ಎಳೆ. ಇದಕ್ಕೆ ಒಂದು ಮಾಡರ್ನ್ ಉದಾಹರಣೆ ಕೊಡಬಹುದು. ನಮ್ಮ ಫೋನ್ಗಳಲ್ಲಿ ಡೂಮ್ ಸ್ಕ್ರೋಲಿಂಗ್ ಮಾಡೋದು.
ನಮ್ಮ ಕಣ್ಣುಗಳು ಕೇವಲ ಪಿಕ್ಸೆಲ್ಗಳನ್ನು ನೋಡ್ತೇವೆ, ನಮ್ಮ ಬೆರಳುಗಳು ಸ್ವೈಪ್ ಮಾಡ್ತೇವೆ. ಇವು ಇಂದ್ರಿಯಗಳು ಮಾಡ್ತಿರೋ ಕರ್ಮ. ಆದರೆ ಆ ಇನ್ಫಾರ್ಮೇಷನ್ಗೆ ಅಂಟಿಕೊಂಡು ಆತಂಕ ಅಥವಾ ಕೋಪವನ್ನು ಸೃಷ್ಟಿಸ್ಕೊಳ್ಳೋದು ಮನಸ್ಸು ಆ ಚಕ್ರದಲ್ಲಿ ಸಿಕ್ಕಾಕೊಂಡಿದೆ. ಕರ್ಮಗಳಿಗೆ ಮನಸ್ಸು ಅಂಟಿಕೊಳ್ಳುವುದು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಅಂದ್ರೆ ಮನಸ್ಸು ಪಕ್ವ ಆಗೋದು ಅಂದ್ರೆ ಸ್ಕ್ರೋಲ್ ಮಾಡ್ತಿದ್ರು ಆ ಮಾಹಿತಿ ತನ್ನ ಮೇಲೆ ಪರಿಣಾಮ ಬೀರದಂತೆ ಸಾಕ್ಷಿ ಪ್ರಜ್ಞೆಯಿಂದ ನೋಡುದು, ಕಮಲದ ಎಲೆ ಮೇಲೆ ನೀರಿದ್ದಾಗೆ. ಹಾಗಾದ್ರೆ ಈ ಸ್ಥಿತಿಯನ್ನ ತಲುಪೋದು ಹೇಗೆ? ಏನಾದ್ರೂ ದಾರಿ ಇದ್ಯಾ? ಇಲ್ಲಿಯೇ ಗಾಯತ್ರಿ ಮಂತ್ರದ ಮಹತ್ವವನ್ನ ಈ ಗಾಯತ್ರಿ ಚೈತನ್ಯ ಪ್ರತಿಪಾದಿಸುತ್ತೆ. ಅದರ ಪ್ರಕಾರ ಇಂದ್ರಿಯ ಪ್ರೇರಿತ ಕರ್ಮಗಳನ್ನ ಮನಸ್ಸು ಸ್ವೀಕರಿಸದಂತೆ ಮಾಡುವ ಆ ಅಲಿಪ್ತ ಸ್ಥಿತಿಯನ್ನ ತಲುಪೋದು ಕೇವಲ ಗಾಯತ್ರಿ ಮಂತ್ರದ ಸಹಾಯದಿಂದ ಮಾತ್ರ ಸಾಧ್ಯ ಅಂತ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಗಾಯತ್ರಿ ಮಂತ್ರದ ಉಪಾಸನೆ ಕೇವಲ ಒಂದು ಧಾರ್ಮಿಕ ಕ್ರಿಯೆ ಅಲ್ಲ, ಅದು ಇಂದ್ರಿಯಗಳನ್ನ ಮತ್ತು ಮನಸ್ಸನ್ನ ಸಂಯಮದಲ್ಲಿಡೋ ಒಂದು ಶಕ್ತಿಯುತವಾದ ಮೆಂಟಲ್ ಮತ್ತು ಸ್ಪಿರಿಚುವಲ್ ಟೂಲ್ ಆಗುತ್ತೆ. ಹೌದು, ಮಂತ್ರದ ಮೂಲಕ ಬುದ್ಧಿಯನ್ನ ಅಂದ್ರೆ ವಿವೇಕವನ್ನ ಪ್ರಚೋದಿಸಿ ಆ ವಿವೇಕದ ಬೆಳಕಿನಲ್ಲಿ ಮನಸ್ಸು ಇಂದ್ರಿಯಗಳ ಚಟುವಟಿಕೆಗಳನ್ನ ನಿರ್ಲಿಪ್ತವಾಗಿ ನೋಡೋ ಸಾಮರ್ಥ್ಯವನ್ನ ಪಡೆಯುತ್ತೆ. ನಾನು ಈ ದೇಹ ಅಥವಾ ಮನಸ್ಸಲ್ಲ, ನಾನು ಸಾಕ್ಷಿ ಅನ್ನೋ ಅರಿವನ್ನ ಮೂಡಿಸುತ್ತೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಮ್ಮೆ ಸಿಂಹಾವಲೋಕನ ಮಾಡೋಣ. ಇಂದ್ರಿಯ ಅನ್ನೋ ಸರಳ ಪದದಿಂದ ಶುರು ಮಾಡಿ ಬೃಹದಾರಣ್ಯಕ ಉಪನಿಷತ್ತಿನ ಪ್ರಕಾರ ಪ್ರಾಣ ಮನಸ್ಸು ಸೇರಿದಂತೆ 8 ಅಂತ ತಿಳ್ಕೊಂಡ್ವಿ. ಹಾಗೂ ಇಂದ್ರಿಯಗಳೇ ಗಯಗಳು ಮತ್ತು ಅವುಗಳನ್ನು ರಕ್ಷಿಸೋ ಪ್ರಾಣಶಕ್ತಿಯೇ ಗಾಯತ್ರಿ ಅನ್ನೋ ಒಂದು ಅದ್ಭುತ ಒಳನೋಟವನ್ನ ನೋಡಿದ್ವಿ. ನಂತರ ಏಕಾದಶೇಂದ್ರಿಯಗಳ ವರ್ಗೀಕರಣ ಅಂದ್ರೆ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಹಾಗೂ ಅವುಗಳ ತಾತ್ವಿಕ ಮೂಲವನ್ನ ಅರ್ಥ ಮಾಡ್ಕೊಂಡ್ವಿ. ಜ್ಞಾನೇಂದ್ರಿಯಗಳು ಸತ್ವಗುಣದಿಂದ, ಕರ್ಮೇಂದ್ರಿಯಗಳು ರಜೋಗುಣದಿಂದ ಹುಟ್ಟಿವೆ ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂಪೂರ್ಣ ಸಿಸ್ಟಮ್ನ ಡ್ರೈವರ್ ಆದ ಮನಸ್ಸಿನ ಪಾತ್ರ ಎಷ್ಟು ಮುಖ್ಯ ಮತ್ತು ಇಂದ್ರಿಯ ಸಂಯಮ ದಮ ಮನಸ್ಸಿನ ಶಾಂತಿಗೆ ಶಮ ಹೇಗೆ ದಾರಿ ಮಾಡುತ್ತೆ ಅನ್ನೋದನ್ನ ಚರ್ಚಿಸ್ತ್ವಿ. ಕೊನೆಯದಾಗಿ ಇಂದ್ರಿಯಗಳಿಂದಾದ ಕರ್ವಗಳಿಗೆ ಮನಸ್ಸು ಅಂಟಿಕೊಳ್ಳದ ಸಾಕ್ಷಿ ಪ್ರಜ್ಞೆಯ ಸ್ಥಿತಿಯನ್ನ ತಲುಪಲು ಗಾಯತ್ರಿ ಮಂತ್ರ ಒಂದು ಸಾಧನ ಅನ್ನೋ ಗಾಯತ್ರಿ ಚೈತನ್ಯದ ನಿಲುವನ್ನು ಗಮನಿಸಿದ್ವಿ. ಒಂದು ಅಂತಿಮ ಆಲೋಚನೆಯನ್ನ ಇಲ್ಲಿ ಬಿಡಬಹುದು. ಈ ಗಾಯತ್ರಿ ಚೈತನ್ಯದ ಪ್ರಕಾರ ಇಂದ್ರಿಯಗಳೇ ಗಯಗಳು ಮತ್ತು ಪ್ರಾಣವೇ ಅವುಗಳನ್ನು ರಕ್ಷಿಸುವ ಗಾಯತ್ರಿ ಎಂದಾದ್ರೆ, ನಿರಂತರ ಪ್ರಚೋದನೆಗಳಿಂದ ಮಾಹಿತಿಯ ಮಹಾಪುರದಿಂದ ತುಂಬಿರುವ ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ನಮ್ಮ ಇಂದ್ರಿಯಗಳನ್ನು ಸಂರಕ್ಷಿಸುವುದು ಅಂದ್ರೆ ಏನು? ಅದು ಕೇವಲ ನೋಟಿಫಿಕೇಷನ್ಸ್ಗಳನ್ನು ಆಫ್ ಮಾಡಿ ಕಣ್ಣು ಕಿವಿ ಮುಚ್ಕೊಂಡು ಕೂರೋದೇ? ಅಥವಾ ಪ್ರಜ್ಞಾಪೂರ್ವಕವಾದ ಅರಿವಿನಿಂದ ವಿವೇಕದಿಂದ ಯಾವ ಮಾಹಿತಿಯನ್ನು ಒಡನೆ ತಗೋಬೇಕು ಮತ್ತು ಯಾವುದನ್ನು ಬಿಡಬೇಕು ಅಂತ ಆಯ್ಕೆ ಮಾಡಿ ಅವುಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡೋದೆ? ಯಾವುದು ಇಂದಿನ ಕಾಲದ ನಿಜವಾದ ತ್ರಾಣ?